ಕಾರ್ಯಕ್ರಮವನ್ನು ಮೆರಗುಗೊಳಿಸುವ ಸಲುವಾಗಿ ಸಂಸ್ಥೆಯ ಆಹ್ವಾನದ ಮೇರೆಗೆ ಆಗಮಿಸಿರತಕ್ಕಂತಹ ಎಲ್ಲ ಗಣ್ಯಮಾನ್ಯರನ್ನು ಗೌರವ ಪುರಸ್ಸರವಾಗಿ ಇದೀಗ ವೇದಿಕೆಗೆ ಬರಮಾಡಿಕೊಳ್ಳಬೇಕು ಎಂಬುದಾಗಿ ಸಂಸ್ಥೆಯ ಪದಾಧಿಕಾರಿಗಳಾಗಿರ್ತಕ್ಕಂತಹ ಶ್ರೀಯುತ ಕುಮಾರ್ ಹಾಗೂ ಸಂಸ್ಥೆಯ ಮುಖ್ಯಸ್ಥೆಯಾಗಿರತಕ್ಕಂತಹ ನಾಟ್ಯ ವಿದುಷಿ ಶ್ರೀಮತಿ ಶ್ರೀಲಕ್ಷ್ಮಿ ಕುಮಾರ್ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಕಾರ್ಯಕ್ರಮದ ಅಧ್ಯಕ್ಷ ಪೀಠವನ್ನು ಅಲಂಕರಿಸಲಿರತಕ್ಕಂತಹ ಮಾನ್ಯ ಶ್ರೀ HV ರಾಜೀವ್ ಅವರು, ಸಮಾರೋಪ ಭಾಷಣವನ್ನು ನೆರವೇರಿಸಿಕೊಡಲಿರತಕ್ಕಂತಹ ಡಾಕ್ಟರ್ ರಾ ನಂದಕುಮಾರ್, ಮುಖ್ಯ ಅತಿಥಿಗಳಾಗಿ ಆಹ್ವಾನಿಸಲ್ಪಟ್ಟಿರುವಂತಹ ಡಾಕ್ಟರ್ MD ಸುದರ್ಶನ್, ಗೌರವ ಅತಿಥಿಗಳಾಗಿ ಆಗಮಿಸಿರತಕ್ಕಂತಹ ಡಾಕ್ಟರ್ ತುಳಸಿ ರಾಮಚಂದ್ರ ಹಾಗೂ ಶ್ರೀಯುತ SP ಮಂಜುನಾಥ್ ಇವರನ್ನ ಗೌರವ ಭಾವದಿಂದ ವೇದಿಕೆಗೆ ಬರಮಾಡಿಕೊಳ್ಳಬೇಕು ಎಂಬುದಾಗಿ ಶ್ರೀಯುತ ಕುಮಾರ್ ಅವರನ್ನ ವಿನಂತಿಸಿಕೊಳ್ತಾ ಇದ್ದೀನಿ. ಗಜಾನನಯುತಂ ಗಣೇಶ್ವರಂ ಗಜಾನನಯುತಂ ಗಣೇಶ್ವರಂ ಗಜಾನನಯುತಂ ಗಣೇಶ್ವರಂ. ಸುದೀರ್ಘ ಅವಧಿಯ ಯಾನವನ್ನ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿಕೊಂಡು ಬಂದಂತಹ ಶ್ರೀಮತಿ ಶ್ರೀಲಕ್ಷ್ಮಿ ಕುಮಾರ್ ಅವರು ತಮ್ಮ ಮನದ ಮಾತುಗಳನ್ನು ಇದೀಗ ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಅವಧೂತ ದತ್ತಪೀಠದ ಪರಮಪೂಜ್ಯ ಶ್ರೀ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿ ಹಾಗೂ ಪರಮಪೂಜ್ಯ ಶ್ರೀ ದತ್ತ ವಿಜಯಾನಂದ ತೀರ್ಥ ಸ್ವಾಮಿಗಳರ ಭಕ್ತಿಪೂರ್ವಕವಾದ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನನ್ನ ತಂದೆ ಹಾಗೂ ಗುರುಗಳಾದ ಕರ್ನಾಟಕ ಕಲಾಶ್ರೀ ನಾಟ್ಯಾಚಾರ್ಯ ಶ್ರೀ TN ಸೋಮಶೇಖರ್ ರವರಿಂದ ಸಂಸ್ಥಾಪಿಸಲ್ಪಟ್ಟ ಶ್ರೀ ಉಮಾಮಹೇಶ್ವರ ನೃತ್ಯ ಕಲಾಕ್ಷೇತ್ರದ ಅಮೃತ ಮಹೋತ್ಸವದ ಸಮಾರೋಪ ಘಟ್ಟದಲ್ಲಿ ನಾವೆಲ್ಲವೂ ನಿಂತಿದ್ದೇವೆ. ಇದೇ ತಿಂಗಳು 14ನೇ ತಾರೀಕಿನಂದು ಇದರ ಉದ್ಘಾಟನಾ ಸಮಾರಂಭ ರಮಾ ಗೋವಿಂದ ಕಲಾಮಂದಿರದಲ್ಲಿ ನೆರವೇರಿತು. ಆ ದಿನದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಸುತ್ತೂರು ಮಠಾಧೀಶರಾದ ಪರಮಪೂಜ್ಯ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರು ನಮ್ಮೆಲ್ಲರನ್ನೂ ಆಶೀರ್ವದಿಸಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ನೃತ್ಯ ಕಲಾಕ್ಷೇತ್ರದ ವತಿಯಿಂದ ಅವಿರತವಾಗಿ ಕಲಾ ಸೇವೆಯನ್ನು ನೆರವೇರಿಸಿಕೊಂಡು ಬಂದು ನಮ್ಮ ತಂದೆಯವರ ಹಾಗೂ ಗುರುಗಳ ಸದಾಶಯಕ್ಕೆ ಇಂಬು ತುಂಬಿ ಕೆಲಸದಲ್ಲಿ ಇನ್ನೂ ಹೆಚ್ಚಿನ ಆಸಕ್ತಿಯೊಂದಿಗೆ ತೊಡಗಿಸಿಕೊಳ್ಳುತ್ತೇನೆಂದು ಈ ಸಂಸ್ಥೆಯ ಪದಾಧಿಕಾರಿಗಳೆಲ್ಲರ ಪರವಾಗಿ ತಿಳಿಸುತ್ತಿದ್ದೇನೆ. ಈ ಸಂಸ್ಥೆಯಲ್ಲಿ ನಾಟ್ಯಾಭ್ಯಾಸವನ್ನು ಪ್ರಾರಂಭ ಮಾಡಿ ಒಂದು ಹಂತದವರೆಗಿನ ಪಾಠವನ್ನು ಕಲಿತು ಮುಂದೆ ಅವರೆಲ್ಲರೂ ನಾಟ್ಯ ವಿದುಷಿಯರಾಗಿ ತಮ್ಮದೇ ಸಂಸ್ಥೆಗಳನ್ನು ಕಟ್ಟಿ ಇಲ್ಲಿಯ ಪರಂಪರೆಯನ್ನು ತಮ್ಮ ಶಿಷ್ಯರ ಮೂಲಕವಾಗಿ ಬೆಳೆಸಿಕೊಂಡು ಹೋಗುತ್ತಾ ಇರತಕ್ಕಂಥ 6 ಮಂದಿ ಪ್ರಬುದ್ಧ ನಾಟ್ಯ ಕಲಾವಿದರು, ನಾಟ್ಯ ಗುರುಗಳಿಗೆ ಸೋಮಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ಇದೀಗ ವೇದಿಕೆಯ ಮೇಲೆ ನೆರವೇರಲಿದೆ. ಕಾರ್ಯಕ್ರಮದಲ್ಲಿ ಗಣ್ಯ ವ್ಯಕ್ತಿಗಳಾಗಿ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಸರ್ವ ಮಾನ್ಯರೂ ಕೂಡ ಸೋಮಶ್ರೀ ಪ್ರಶಸ್ತಿಯನ್ನು ಆ ಎಲ್ಲ ನೃತ್ಯ ಕಲಾವಿದರಿಗೆ ನೀಡುವ ಮೂಲಕ ಹರಸಬೇಕು ಎಂಬುದಾಗಿ ಕೇಳಿಕೊಳ್ಳುತ್ತೇನೆ. ಸೋಮಶ್ರೀ ಪ್ರಶಸ್ತಿಗೆ ಆಯ್ಕೆಯಾಗಿರತಕ್ಕಂಥ ವಿದುಷಿ ಶ್ರೀಮತಿ ದಿವ್ಯಶ್ರೀ, ವಿದುಷಿ ಶ್ರೀಮತಿ ಸೌಮ್ಯ ರಾಣಿ, ವಿದುಷಿ ಶ್ರೀಮತಿ ನೇತ್ರಾ S, ವಿದುಷಿ ಶ್ರೀಮತಿ ದಿವ್ಯಾ ನವೀನ್, ವಿದುಷಿ ಶ್ರೀಮತಿ ಶಾರಿಕಾ ಕೌಶಿಕ್ ಹಾಗೂ ವಿದುಷಿ ಶ್ರೀಮತಿ ಮೇಘನಾ LN ರಾಜು. ದೀಪಿಕಾ ಅವರು ಹೇಳಿದ ಹಾಗೆ ಶಾರಿಕಳ ಪೂರ್ತಿಯಾಗಿ ಕೃಷ್ಣ ಅನುಭವನ ನೋಡಿದೆ, ತುಂಬ ಸಂತೋಷಪಟ್ಟೆ. ಚಿಕ್ಕ ವಯಸ್ಸಲ್ಲಿ ಅಭಿನಯ ಸಾಮರ್ಥ್ಯನ ಗಳಿಸ್ಕೊಂಡಿದ್ದಾಳೆ. ಅವಳ ಬ್ಯಾಕ್ಗ್ರೌಂಡ್ ಕೂಡ ಹಾಗೇ ಇದೆ, ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಅದು ತಾನಾಗೆ ಬರುತ್ತೆ. ಮೀನಿಗೆ ಈಜು ಕಲಿಸ್ಬೇಕಾಗಿಲ್ಲ. ಹಾಗೆ ಶಾರಿಕಳ ಒಂದು ಜೀನ್ಸ್ ಅದೇ ಥರ ಇರೋದು, ಅದನ್ನು ಅವಳು ಸಾಧನೆ ಮಾಡ್ತಿರೋದು ತುಂಬ ಸಂತೋಷ. ಹಾಗೆ ಶ್ರೀಲಕ್ಷ್ಮಿ ಕೂಡ ನಾನು ಸುಮಾರು ಒಂದು 30-35 ವರ್ಷಗಳಿಂದ ನೋಡ್ತಾ ಇದ್ದೀನಿ. ಅವರ ತಂದೆ ಸ್ಥಾಪಿಸಿದಂತಹ ಈ ಉಮಾಮಹೇಶ್ವರ
ನೃತ್ಯ ಕಲಾಕ್ಷೇತ್ರನ ತುಂಬ ಜತನದಿಂದ ಕಾಪಾಡ್ತಾ, ತುಂಬ ಅದಕ್ಕೆ ನಿಷ್ಠೆಯಾಗಿ ದುಡಿಯುತ್ತಾ ಇಷ್ಟರವರೆಗೂ ಈಗ ಹೆಣ್ಣು ಮಕ್ಕಳು ಒಂದು ಸಂಸ್ಥೆನ ಪೂರ್ತಿಯಾಗಿ ಇಷ್ಟು ದೀರ್ಘಕಾಲ ನಡೆಸೋದು ಕಷ್ಟ ಇದೆ. ಎಷ್ಟೋ ಸಂದರ್ಭಗಳು ಬರುತ್ತೆ, ಚಾಲೆಂಜಿಂಗ್ ಸಂದರ್ಭಗಳು. ಅದನ್ನು ದಾಟ್ತಾ ಎಷ್ಟೋ ಸಲ ಸಕ್ಸಸ್ ಸಿಗೋದಿಲ್ಲ, ಪರವಾಗಿಲ್ಲ. ಸಕ್ಸಸ್ ಸಿಗಲಿಲ್ಲ ಅಂತ ಕೂತ್ಕೊಂಡ್ಬಿಡೋಕ್ಕಾಗಲ್ಲ. ಮತ್ತೆ ತಿರುಗಿ ಮುಂದೆ ಹೆಜ್ಜೆ ಇಟ್ಟು ಕೆಲಸ ಮಾಡಬೇಕಾಗತ್ತೆ. ಅಂದು ಸುಮಾರು 75 ವರ್ಷಗಳ ಹಿಂದೆ ಸಾರ್ವಜನಿಕ ಜೀವನದಲ್ಲಿ ನೃತ್ಯದ ಬಗ್ಗೆ ಅಷ್ಟೇನೂ ಉತ್ಸಾಹ ಇಲ್ಲದಿದ್ದ ಕಾಲದಲ್ಲಿಯೂ ಸಹ ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿ ಅದಕ್ಕೆ ನೀರು ಹಾಕಿ ಈ ಒಂದು ಮಟ್ಟಕ್ಕೆ ತಂದು ಅವ್ರ ಮಗಳು ಕೈ ಕೊಟ್ಟೋದು ನಿಜವಾಗೂ ಶ್ಲಾಘನೀಯ. ನಿನ್ನ ವಯಸ್ಸೆಷ್ಟು, ನೀನು ಆರೋಗ್ಯ ಹೆಂಗೆ ಇಟ್ಕೊಂಡಿದೀಯ ಅಂತ ಕೇಳೋ ಸಂದರ್ಭಗಳಲ್ಲಿ ನಾನು ಈ ಇಲಾಖೆಯಲ್ಲಿರುವ ಕಾರಣಕ್ಕೋಸ್ಕರ ಇಷ್ಟು ಆರೋಗ್ಯವಾಗಿದ್ದೀನಿ, ಇಲ್ಲದಿದ್ದರೆ ಬಹುಶಃ ಇಷ್ಟೊತ್ತಿಗೆ ಎಲ್ಲ ಕಾಯಿಲೆಗಳಲ್ಲಿ ಪಟ್ಟಿ ಉದ್ದಕ್ಕೆ ಬಂದಿರೋದೇನೋ. ನಾವು ಬರೀ ಸಹಜವಾಗಿ ಆಹಾರ ತಿನ್ನೋದ್ರ ಜೊತೆಗೆ ಕೆಲವರು ಆಹಾರಕ್ಕಿಂತ ಹೆಚ್ಚಾಗಿ ಮಾತ್ರೆಗಳನ್ನು ತಿನ್ನುವ ಸ್ಥಿತಿಗೆ ತಲುಪಿಬಿಡ್ತಿದ್ವಿ ಅನ್ನೋ ಗೊತ್ತಿಲ್ಲ. ಅಷ್ಟು ಒತ್ತಡದ ಕಾರ್ಯಗಳನ್ನು ನಿರ್ವಹಿಸುವ ಇವತ್ತಿನ ಸ್ಥಿತಿಯಲ್ಲಿಯೂ ಬಹುಶಃ ಒಂದು ರೀತಿಯಲ್ಲಿ ಈ ಸಂಗೀತ ನೃತ್ಯಗಳು ದೊಡ್ಡ ಚಿಕಿತ್ಸಕರಾಗಿ ನಮಗೆ ಕೆಲಸ ಮಾಡೋದು ಇವತ್ತಿಗೂ ಇದ್ದೇ ಇದೆ. ಸೋಮಶೇಖರ್ ಅವರು ಹುಟ್ಟುಹಾಕಿದ ಈ ಸಂಸ್ಥೆ 75 ವರ್ಷಗಳು. ಜವಾಬ್ದಾರಿ ಕಳೀತೆ ಅಂತಂದರೆ ಕಲಾ ಸಂಸ್ಥೆಗಳಿಗೆ ಜವಾಬ್ದಾರಿ ಕಳೆಯಲ್ಲ. ಸಮಾಜ ಇರೋ ತನಕ ಸಮಾಜಮುಖಿಯಾದ ಎಲ್ಲ ಕಲಾ ಸಂಸ್ಥೆಗಳಿಗೆ ಜವಾಬ್ದಾರಿ ಅನವರತವಾಗಿ ಇದ್ದೇ ಇರುತ್ತೆ, ಇರಬೇಕು. ಅದು ಸಮಾಜದ ಅಪೇಕ್ಷೆ. ಅದನ್ನು ಹುಟ್ಟು ಹಾಕಿರ್ತಾರಲ್ಲ ಸೋಮಶೇಖರ್ ಅಂತವರು, ಅವರ ಸಂಕಲ್ಪವೂ ಹೌದು. ಅದರಂತೆ ಇಂದು ಈ ಉಮಾಮಹೇಶ್ವರ ನೃತ್ಯಕಲಾ ಕೇಂದ್ರ ಇಷ್ಟು ದೀರ್ಘವಾಗಿ ಯಶಸ್ವಿಯಾಗಿ ಬಂದಿರೋದು ಸೋಮಶೇಖರ್ ಅವರು, ಅವರ ಮನೆ ದೇವರ ಆರಾಧ್ಯ ದೇವರು ಭಗವತಿ ಸರಸ್ವತಿಯ ಅನುಗ್ರಹ, ಅದರ ಪುಣ್ಯದ ಫಲವಾಗಿ ಅವರಿಗೆ ಹುಟ್ಟಿದ ಈ ಸುಪುತ್ರಿ ಶ್ರೀಲಕ್ಷ್ಮಿ, ಅವರ ಸುಪುತ್ರಿ ಶಾರಿಕೆ, ಅವರ ಜೊತೆ ಪಾಣಿಗ್ರಹಣವನ್ನು ಮಾಡಿದಂಥ ಕುಮಾರ್ ಅವರಾಗಲಿ ಕೌಶಿಕ್ ಅವರಾಗಲಿ. ವ್ಯಕ್ತಿಗಳ ನಿರಂತರತೆ ಎಲ್ಲಿವರೆಗಿರುತ್ತೋ ಅಲ್ಲಿವರೆಗೆ ಮಾತ್ರ ಮುಂದುವರಿಯುವಂಥ ಸಂಸ್ಥೆಗಳು. ಇಲ್ಲಿ ನಮ್ಮೆಲ್ಲರಿಗಿಂತ ಜಾಸ್ತಿ ತಪಸ್ಸಬೇಕು. ಇಲ್ಲಿ ಆ ತಪಸ್ಸು ಮುಂದುವರೆದ್ರೆ ಈ ಕ್ಷೇತ್ರದ ಪಯಣ ಮುಂದುವರಿತಾ ಹೋಗುತ್ತೆ. ಇಲ್ಲಿ ಹೋದರೆ ಎಲ್ಲೋ ಒಂದು ಕಡೆ ಮೊಟಕಾಗತ್ತೆ. ಇಲ್ಲಿ ಭೌತಿಕವಾದ ಯಾವುದೋ ಸೌಲಭ್ಯಗಳು ಹೆಚ್ಚಿರಲ್ಲ. ಇದು ಜಂಗಮ ರೂಪಿಯಾಗಿ ಇವ್ರ ಮನೆ ಶಿಫ್ಟ್ ಆದರೆ ಸಂಸ್ಥೆನೂ ಶಿಫ್ಟ್ ಆಗತ್ತೆ. ಈ ರೀತಿಯಾಗಿ ಬೆಳೆಯುವಂಥ ಈ ಥರ ಸಂಸ್ಥೆಗಳಲ್ಲಿ 3 ತಲೆಮಾರು ಈ ಕ್ಷೇತ್ರಕ್ಕೆ ತೊಡಕೊಂಡಂಥ ಒಂದು ಕುಟುಂಬ ನಮ್ಮೂರಲ್ಲಿದೆ ಅನ್ನುವಂಥ ಹೆಮ್ಮೆ ಈ ಕ್ಷೇತ್ರದ ಮುಖಾಂತರ ನಮಗೆ ಸಂತೋಷವನ್ನ ವಿಶೇಷವಾಗಿ ಕೊಡ್ತಿದೆ ಅಂದ್ರೆ ತಪ್ಪಾಗಲಾರದು. ಮೈಸೂರು ನಗರದ ಖ್ಯಾತನಾಮ ನೃತ್ಯ ಕಲಾವಿದರು, ನೃತ್ಯ ಗುರುಗಳು ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ತಮಗೆಲ್ಲರಿಗೂ ಸಂಸ್ಥೆಯ ವತಿಯಿಂದ ಅನಂತ ಧನ್ಯವಾದಗಳು. ಬಹುದೊಡ್ಡ ಸಂಖ್ಯೆಯಲ್ಲಿ
ಸಭಾಸದರಾಗಿ ಉಪಸ್ಥಿತರಿರತಕ್ಕಂತಹ ಸಮಸ್ತ ಸಹೃದಯರಿಗೆ ಹಾಗೂ ಕಲಾಭಿಮಾನಿಗಳಿಗೆ ಸಂಸ್ಥೆಯ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಣೆಯನ್ನು ಮಾಡುತ್ತಾ, ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂಡಿ ಬರಲಿರತಕ್ಕಂತಹ ಈಶ್ವರ ಲೀಲಾ ವಿಲಾಸ ನೃತ್ಯ ರೂಪಕ ತಮ್ಮ ಮುಂದೆ ಸಾದರಪಡಿಸಲಾಗ್ತಾ ಇದೆ. ಪರಿಕಲ್ಪನೆ ಹಾಗೂ ನೃತ್ಯ ಸಂಯೋಜನೆ ವಿದುಷಿ ಶ್ರೀಮತಿ ಶ್ರೀಲಕ್ಷ್ಮಿ ಕುಮಾರ್ ಹಾಗೂ ವಿದುಷಿ ಶ್ರೀಮತಿ ಪದ್ಮಿನಿ ಉಪಾಧ್ಯ, ಬೆಂಗಳೂರು. शरीरकाय कर्पूर गौरार्ध शरीरकाय जेम जेम तजुणु तक जुगुत कीट जेम 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 तक जुणु जेम जेम तजुणु तक जुणु तकीट जेम 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 तक जुणु गमद निदमादमगरि सदनि सगरि सनि सगा गरि निस नि सगा सगमा मदोधं प्रभो संहर संहरेति यावत् गिरः क्षेमरुतां चरन्ति तावत् सवन्निर्भवनेत्र जन्मा भस्मावशेषं वदनं चकार भस्मावशेषं वदनं चकार सानी पग पनी पग नी ग स ग प नि स प नि स नि द नि स नि प ग प ग रि स नि प नि स ग रि ग प नि प निखिल भुवन मंगले जाह्नवी ಎನ್ನಯ ಜಟೆಯಲಿ ನೆಲೆಸಿರಲು ನಾ ಲೋಕೋದ್ಧಾರ ನೆನೆಸಿದೆ
ಆತ್ಮೀಯಳೇ ನಿನಗೆ ಗಂಗೆಯು ಹೇಳು ಪ್ರಿಯನೇ, ಆತ್ಮೀಯಳೇ ಗಂಗೆಯು ನಿನಗೆ ಹೇಳು ಪ್ರಿಯನೇ, ನನ್ನ ಅಸ್ತಿತ್ವದ ಕಾರಣಳು ನೀನೆ, ಎನ್ನ ಶಕ್ತಿಯೇ ನೀನು, ನನ್ನ ಅರ್ಥವು ನೀನು, ನನ್ನ ಅರ್ಥಾಂಗಿಯೂ ನೀನು ಭವಾನಿ, ಭವಾನಿ. ಚಂದದಿಂದಲೇ ನಂದಿಸಿದಳ ವಿಷ್ಣು ರೂಪಳು ಮಾಯೆಯು, ಚಂದದಿಂದಲೇ ನಂದಿಸಿದಳ ವಿಷ್ಣು ರೂಪಳು ಮಾಯೆಯು. ಹರಿ ಹರ ಹರಿ ಹರ ಹರಿಹರ 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 ಹರಿಯ ಸ್ತ್ರೈಣ ರೂಪದ ಮೋಹಿನಿಯ ಬಳಿ ಸೇರಿದನ್, ಜನನವಾಯಿತು ಅಯ್ಯಪ್ಪ ದೇವನ, ಅಯ್ಯಪ್ಪ ದೇವನ ಸರ್ವ ಸಮತೋಲಕದ ಜನನವಾಯ್ತು. ಸಾಟಿ ಇಲ್ಲ, ಸಮರೇ ಇಲ್ಲ, ನಮಗೆ ಯಾರು ಜಗದಲ್ಲಿ, ನಮಗೆ ಯಾರು ಜಗದಲ್ಲಿ ಸಾಟಿ ಇಲ್ಲ, ಸಮರೇ ಇಲ್ಲ, ಸಮರೇ ಇಲ್ಲ. ತಂದಾನೋ ತಾನೋ ತಂದನಾನೋ, ತಂದಾನೋ ತಾನೋ ತಂದನಾನೋ, ತಂದಾನೋ ತಾನೋ ತಂದನಾನೋ, ತಂದಾನೋ ತಾನೋ ತಂದನಾನೋ. ಮಾರ್ಗವರ್ತಿತ ಪಾದುಕ ಪಶುಪತೆ ರಂಗಸ್ಯ ಕೂರ್ಚಾಯತೆ, ಚಿತ್ ಭಕ್ಷಿತ ಮಾಂಸಶೇಷಕಬಲಂ ನವ್ಯೋಪಹಾರಾಯತೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ
ನರ್ತಿಸುವ ಸಂಧ್ಯಾ ತಾಂಡವ. ಸಕಲ ಪ್ರಳಯ ತಾಂಡವ ಸಂಹಾರ ರೂಪನ. ಜಂತರ ಗಿಡತಕ ನೇನೆ ಗಿಡತಕ ಜಂತರ ಗಿಡತಕ ನಾನಾ ಗಿಡತಕ ಜಂತರ ಗಿಡತಕ ನೇನೆ ಗಿಡತಕ ತಾಮ್ ದಿತಾಮ್ ಜಂತರ ಗಿಡತಕ ನೇನೆ ಗಿಡತಕ ಜಂತರ ಗಿಡತಕ ನಾನಾ ಗಿಡತಕ ಜಂತರ ಗಿಡತಕ ನೇನೆ ಗಿಡತಕ ತಾಮ್ ದಿತಾಮ್ ಜಂತರ ಗಿಡತಕ ತಾಮ್ ಗಿಡತಕ ದರ ಗಿಡತಕ ತಾಮ್ ಗಿಡತಕ ದರ ಗಿಡತಕ ಜಂತರ ಗಿಡತಕ ತಾಮ್ ಗಿಡತಕ ದರ ಗಿಡತಕ ತಾಮ್ ಗಿಡತಕ ದರ ಗಿಡತಕ ಜಂತರ ಗಿಡತಕ ತಾಮ್ ಗಿಡತಕ ದರ ಗಿಡತಕ ತಾಮ್ ಗಿಡತಕ ದರ ಗಿಡತಕ ತಾಮ್. ಮಹೇಶನ ಅನುಗ್ರಹ ಊರ್ಧ್ವತಾಂಡವದಿ. ನಿಧಯೇ ಸರ್ವವಿದ್ಯಾನಾಂ ಭಿಷಜೇ ಭವರೋಗಿಣಾಂ ಗುರವೇ ಸರ್ವಲೋಕಾನಾಂ ದಕ್ಷಿಣಾಮೂರ್ತಯೇ ನಮಃ. ದಕ್ಷಿಣಾಮೂರ್ತಯೇ ನಮಃ. ದಕ್ಷಿಣಾಮೂರ್ತಯೇ ನಮಃ.